ಕೊಪ್ಪಳ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗ್ತಾ ಇರುವ ಬಲ್ಡೋಟ ಸ್ಟೀಲ್ ಫ್ಯಾಕ್ಟರಿಯ ಜನರ ಮೇಲೆ ಧೂಳು ಹೊಗೆ ಬಿಟ್ಟು ದುಷ್ಪರಿಣಾಮ ಬೀರ್ತಾ ಇದೆ. ಜೊತೆಗೆ ಪರಿಸರದಲ್ಲಿ ಹೆಚ್ಚಿನ ಮಾಲಿನ್ಯ ಉಂಟು ಮಾಡ್ತಾ ಇದೆ. ಈ ಹಿನ್ನೆಲೆ ಮತ್ತೊಂದು ವಿಸ್ತರಣೆ ಘಟಕ ನಗರಕ್ಕೆ ಹೊಂದಿಕೊಂಡು ಮತ್ತೊಂದು ಸ್ಥಾವರ ನಡೆಸುವುದು ಬೇಡ ಅಂತ ವಿರೋಧಿಸಿ ಕೊಪ್ಪಳದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಿದರು. ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಬಂದ್ ನಡೆಸಲಾಯಿತು. ಪರಿಸರ ಸಂರಕ್ಷಣಾ ಸಂಸ್ಥೆಗಳು ಮತ್ತು ವಿವಿಧ ಕರವೇ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿದ್ವು. ಇನ್ನು ಕೊಪ್ಪಳ ತಾಲೂಕಿನ ಪ್ರಾಥಮಿಕ ಪ್ರೌಢಶಾಲೆಗೆ ರಜೆಯನ್ನ ಘೋಷಿಸಲಾಯಿತು. ಇನ್ನು 100ಕ್ಕೂ ವಿವಿಧ ಕನ್ನಡ ಸಂಘಟನೆಗಳು ಜೊತೆಗೆ ಬೆಂಬಲ ಕೂಡ ವ್ಯಕ್ತಪಡಿಸಿದ್ವು. ಮೂರು ನಿಮಿಷ 4 ನಿಮಿಷ ಎಲ್ಲರಿಗೆ ಮಾತಾಡಕ್ಕಾಗಲ್ಲ. ಮುಖ್ಯವಾಗಿ ಯಾರ್ಯಾರು ಸಮಯ ಎಷ್ಟು ಸಿಗ್ತೈತೆ ಅಲ್ಲಿ ಮಾತಾಡ್ರಿ. ದಯವಿಟ್ಟು ಯಾವುದೇ ಸರ್ಕಾರ ವ್ಯಕ್ತಿ ಯಾರು ಬೈಬಾರ್ದು. ನಾ ಎಲ್ಲ ಆಮೇಲೆ ಬೈತೀನಿ ಅವಸರಿಗೆ, ನೀವ್ಯಾರು ಬೈಬಾರ್ದು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಆರ್ ವಿಜಯಕುಮಾರ್ ಅಂತೇಳಿ ಕರವೇ ಶಕ್ತಿ. ಇವತ್ತೇನು ಗವಿಸಿದ್ದೇಶ್ವರ ಶ್ರೀಗಳು ಇದೊಂದು ಒಳ್ಳೆ ಸ್ಟೆಪ್ ತಗೊಂಡಾರ. ಬೇಕಾ ಇವತ್ತು ರೈತರು ಸಾಯಂತ ಪರಿಸ್ಥಿತಿ ಮತ್ತು ನಾಗರಿಕರು ಸಾಯಂತ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಇಂಥ ಕಾರ್ಖಾನೆ ಫ್ಯಾಕ್ಟ್ರಿ ಬೇಡೇ ಬೇಡ. ನಮಸ್ಕಾರ. ಈಶ್ವರಪ್ಪ ದಿಲ್ಲಿ. ಕಾರ್ಖಾನೆ ಹೋಗಲಾಡಿಸಿ ಕೊಪ್ಪಳ ಉಳಿಸಿ ನಮ್ಮ ಪ್ರತಿಭಟನೆ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ. ಈಗಿರುವ ಫ್ಯಾಕ್ಟ್ರಿಯಲ್ಲಿ